ಎಲ್ರಿಗೂ ಒಳ್ಳೆ ಮದುವೆ ಸಿಕ್ಬಿಡುತ್ತೆ ಅಂತ ಗ್ಯಾರಂಟಿ ಏನೂ ಇಲ್ಲ. ಇವಾಗ ಏನೇ ಬಂದರೂ ನಾನು ಒಬ್ಬಳೇ ಎದುರಿಸ್ಬೇಕು ಅದನ್ನು. ನಮ್ಮ ತಂದೆ ತಾಯಿ ಹೆಲ್ಪ್ ಮಾಡಿಬಿಡ್ತಾರೆ, ನಮ್ಮ ಅಣ್ಣ ಅತ್ತಿಗೆ ಹೆಲ್ಪ್ ಮಾಡಿಬಿಡ್ತಾರೆ, ಬೇರೆಯವ್ರು ಬರ್ತಾರೆ, ಯಾರೂ ಬರಲ್ಲ. ಕೊನೆಯಲ್ಲಿ ನಾವೇ ನಮ್ಮನ್ನು ನೋಡ್ಕೋಬೇಕು ಅನ್ನೋ ರಿಯಲೈಸೇಷನ್ ಅವಾಗ ಬಂತು ನನಗೆ. ಬಟ್ ಯು ಚೋಸ್ ಫ್ಯಾಮಿಲಿ. ಐ ಚೋಸ್ ಫ್ಯಾಮಿಲಿ ಬಿಕಾಸ್ ಮಕ್ಕಳಾಗ್ಬಿಟ್ಟಿದ್ವು. ಸೊ ಐ ಚೋಸ್ ಫ್ಯಾಮಿಲಿ. ಐ ಡಿಡ್. ಓ ಮೈ ಗಾಡ್, ಐ ಆಮ್ ಗೆಟಿಂಗ್ ಇಮೋಷನಲ್ ವೆನ್ ಯು ರಿಯಲೈಸ್. ಓ ಮೈ ಗಾಡ್, ಐ ಆಮ್ ಸಾರಿ. I'm sorry. Theatre experience ಹೇಳಬೇಕು ಅಂದ್ರೆ I had another beautiful experience with Mahesh Dattani. Mahesh Dattani ಅಂತ ಕೇಳಿದ್ದೀರಾ? ಕೇಳಿದ್ದೀನಿ. Playwright, theatre personality. I think you can just call him a social personality. So even he took a Gujarati play, I think, or a story or something, and made it into an English play called Twinkle Tara. Adadmele I think they changed the name to Tara only, but Twinkle na tegudbitru ansutte. English nalli ittu naataka, and adrallu ashte I got to play Tara's mother. I was very young, literally. Tara and actually the twin son who played was older than me, but he chose me, for which I'm very grateful, because andre avaru ashtu nanna trust madidru and actor agi. She can deliver, doesn't matter what her age is anta. And there was a guy called, I met her theatre ane, so the guy who played my husband, Ajit Bhide, could have been my father. But the thing is, naataka nodorge ಅದೇನು ಅನ್ನಿಸ್ಲಿಲ್ಲ. ದೇ ಜಸ್ಟ್ ಸೋ ಅಸ್ ಆಸ್ ಆಕ್ಟರ್ಸ್, ಆ್ಯಂಡ್ ಐ ಆಮ್ ದ ಒರಿಜಿನಲ್ ಕಾಸ್ಟ್ ಆಫ್ ದ ಪ್ಲೇ. ಆ್ಯಂಡ್ ದ ಸ್ಟೋರಿ ಇಸ್ ಅಬೌಟ್, ಇವ್ರಿಗೆ ಇದು ಮಕ್ಕಳಾಗುತ್ತೆ, ಟ್ವಿನ್ಸ್. ಒಂದು ಗಂಡು ಒಂದು ಹೆಣ್ಣು, ತಾರಾ ಟ್ವಿನ್ಸ್. ಸೊ ಆಬ್ವಿಯಸ್ಲಿ ನಾಟ್ ಐಡೆಂಟಿಕಲ್ ಬಿಕಾಸ್ ಗಂಡು ಹೆಣ್ಣು. ಆ್ಯಂಡ್ ತಾರಾ ಇಸ್ ದ ಗರ್ಲ್. ಇದು ಕಂಜಾಯಿಂಟ್ ಟ್ವಿನ್ಸ್ ಅವರು. ಸಾರಿ ದ ಸ್ಟೋರಿ ಇಸ್ ದ ಕಂಜಾಯಿಂಟ್ ಟ್ವಿನ್ಸ್. ಅಂದರೆ ಒಂದು ಲೆಗ್ ಟುಗೆದರ್ ಇರುತ್ತಲ್ಲ, 3 ಲೆಗ್ ಇರುತ್ತೆ. ಟ್ವಿನ್ಸ್, ಕಂಜಾಯಿಂಟ್ ಟ್ವಿನ್ಸ್, ಸಯಾಮೀಸ್ ಟ್ವಿನ್ಸ್, ಆ ಥರ ಏನೋ ಹೇಳ್ತಾರೆ. ಸೊ ದ ಡಾಕ್ಟರ್ ಸೇಸ್ ದಟ್ ಇವುಗಳನ್ನ ಉಳಿಸ್ಬೇಕು ಅಂದ್ರೆ ಕಾಂಜಾಯಿಂಟ್ ಆಗೇ ಇರೋಕ್ಕಾಗಲ್ಲ, ಆಪರೇಷನ್ ಮಾಡಲೇಬೇಕು. ದ ಚಾನ್ಸಸ್ ಆರ್ ಬೆಟರ್ ಇಫ್ ದ ಗರ್ಲ್ ಹ್ಯಾಸ್ ದ ಲೆಗ್. ಇರೋದು ಒಂದು ಕಾಲು, ಅದನ್ನ ಹೆಣ್ಣು ಹುಡುಗಿ ಕೊಟ್ಬಿಡೋದು. ಈ 3 ಕಾಲಿದೆ, ಇಬ್ರಿಗೂ ಒಂದೊಂದು ಕಾಲು ಬರುತ್ತೆ, ಬಟ್ ಒಂದನ್ನ ಯಾರಿಗೆ ಕೊಡಬೇಕು ಅಂತ. ಸೊ ಹಾಗಿದ್ದಾಗ ದ ಡಿಸಿಷನ್ ದ ಪೇರೆಂಟ್ಸ್ ಟೇಕ್ ಇಸ್ ಗಂಡ್ಮಗುಗಿದ್ರೆ ಕಾಲ್ವಾಸಿ ಅಂತ. ದೋ ದ ಡಾಕ್ಟರ್ ಸೇಸ್ ಹೆಣ್ಮಗುಗಿದ್ರೆ ಆ ಸರ್ವೈವಲ್ ಚಾನ್ಸ್ ಇಸ್ ಬೆಟರ್, ಅದ ಕಾಲು ಅವಳಿಗೆ ಸರಿಗಿರುತ್ತೆ ಅಂತ. ಬಟ್ ಗಂಡು ಮಗು ಕೊಟ್ಟರೆ ಆ ಕಾಲು ಅಷ್ಟು ಅವ್ರ ಕನೆಕ್ಷನ್ ಏನಿರುತ್ತೋ ಅದರಿಂದ. ಬಟ್ ಸ್ಟಿಲ್ ದ ಪೇರೆಂಟ್ಸ್ ಡಿಸೈಡ್ ಇಲ್ಲ ಗಂಡು ಮಗುಗಿದ್ರೆ ಒಳ್ಳೇದು ಅಂತ. ಹಾಗೆ ಕೊಟ್ಟು ಅವನಿಗೂ ಉಳಿಯಲ್ಲ ಕಾಲು, ಈ ಹುಡುಗಿಗೂ ಕಾಲು ಹೋಯ್ತು. ಸೊ ದ ಡೈನಾಮಿಕ್ಸ್ ಆಫ್ ದ ಫ್ಯಾಮಿಲಿ ಅದು ಇದು ಅಂತ. ಅದರಲ್ಲಿ ಆ ತಾಯಿ ಹೆಸರು ಭಾರತಿ. ಐ ಪ್ಲೇಡ್ ಭಾರತಿ. ಆ್ಯಂಡ್ ಇಂಟೆನ್ಸ್ ರಿಹರ್ಸಲ್ಸ್. ಅಂದರೆ ಒಂದಿನ ಏನಾಯಿತು, ವಿ ಯೂಸ್ ಟು ರಿಹರ್ಸ್ ಸಮ್ವೇರ್ ಡಬಲ್ ರೋಡ್ ಹತ್ರ ಯಾವುದೋ ಒಂದು ಸ್ಪೇಸ್ ಇತ್ತು, ಅಲ್ಲಿ ರಿಹರ್ಸ್ ಮಾಡ್ತಿದ್ವಿ. ಕರೆಂಟ್ ಹೊಟ್ಟೋಯ್ತು, ಪವರ್ ಕಟ್. So Mahesh said, we still have to rehearse guys, chalo, and this will actually be a better experience because only voices, we can't see each other, full katle. We rehearsed. Enta ond experience gota adu, because just on voices you're going, you're not seeing each other. Nimma voice, nimma intonation, nimma connection with the other character completely changes. So brilliant experience. ಅದಾದಮೇಲೆ like a couple of times in ಬೇರೆ ನಾಟಕಗಳಲ್ಲಿ I suggested and we did it. ಎಲ್ಲ ಲೈಟ್ ಆರಿಸ್ಬಿಟ್ಟು ಬರೀ ವಾಯ್ಸ್ ರಿಹರ್ಸಲ್ ಮಾಡೋಣ ಅಂತ. ಇಟ್ ಇಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಟ್ ಆ್ಯಡ್ಸ್ ಅ ಲಾಟ್, ಡೆಫಿನೆಟ್ಲಿ. ನೋಡಿ, ರಂಗಭೂಮಿಲಿ ಎಂತೆಂಥ ಪ್ರಯೋಗಗಳಾಗಿದ್ದಾವೆ ನೋಡಿ. ಹೌದು. ಆ್ಯಂಡ್ ಯು ನೋ ದ ಥಿಂಗ್ ಈಸ್, ಕಪಲ್ ಇಯರ್ಸ್ ಬ್ಯಾಕ್ ಚಾಮರಾಜನಗರದ ಪದವಿ ಪೂರ್ವ ಕಾಲೇಜ್, ಪಿ ಯು ಕಾಲೇಜ್ ಪ್ರಾಥಮಿಕ ಡಿಗ್ರಿ ಕಾಲೇಜು ಇದೆ ಅಲ್ಲಿ ಹೋಗಿ ಇದು ವಿಶ್ವ ರಂಗಭೂಮಿ ಸಮಾರಂಭದಲ್ಲಿ ನಾನು ಒಂದು ಐ ಪಾರ್ಟಿಸಿಪೇಟೆಡ್ ವಿತ್ ಅದರ್ಸ್. ಬೇರೆಯವರು ಇದ್ರು, ನಾನು ಒಬ್ಳೆ ಅಂತಲ್ಲ. ಸೊ ಐ ವಾಸ್ ಸೇಯಿಂಗ್, ರಂಗಭೂಮಿನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದು ಇಟ್ ಈಸ್ ಅ ವೆರಿ ಇಂಟಿಗ್ರೇಟಿಂಗ್ ಇದು. ಬಿಕಾಸ್ ನೀವು ಬರೀ ಆ್ಯಕ್ಟರ್ಸ್ ಅಲ್ಲ, ಬರಹಗಾರರು ಇರ್ತಾರೆ, ಕತೆ ಬರೆಯೋರು ಇರ್ತಾರೆ, ಸ್ಕ್ರಿಪ್ಟ್ ಬರೆಯೋರು ಇರ್ತಾರೆ, ಆ್ಯಂಡ್ ಸೆಟ್ಸ್ ಮಾಡೋರು ಇರ್ತಾರೆ,
ಬೇರೆ ಬೇರೆ ಕಲೆಗಳನ್ನ ಒಂದಾಗಿ ತರುತ್ತೆ ಅದು. ಸೊ ಇಟ್ ಇಸ್ ಎ ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್. ಮನಸ್ಸನ್ನ ಒಂದು ಅರಳಿಸುವಂಥ ಒಂದು ಅನುಭವ ಅದು ಥಿಯೇಟರ್ ರಂಗಭೂಮಿನಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ನೀವು ಹಾಡೋರು ಇರಬಹುದು, ನೀವು ಪೇಂಟ್ ಮಾಡೋರು ಇರ್ಬೋದು, ಅಥವಾ ನೀವು ವಸ್ತ್ರ ವಿನ್ಯಾಸ, ನಿಮಗೆ ಹೊಲಿಯೋದ್ರಲ್ಲಿ ಯಾವುದೇ ಥರದ ಕ್ರಿಯೇಟಿವಿಟಿ ಎಲ್ಲ ಅದನ್ನು ಸೇರಿದ್ರೇ ಒಂದು ನಾಟಕ ಅಂತ ಮಾಡೋಕ್ಕಾಗೋದು. ಆ ನಾಟಕ ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ಆ್ಯಂಡ್ ಆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್ ನಿಮಗೆ ಗ್ರೋತ್ಗೆ ತುಂಬ ಉಪಯೋಗ ಆಗುತ್ತೆ ಅದು. ಏನೇ ತಪಸ್ ಮಾಡ್ತಿದ್ದೆ ಒಳಗೆ? ಹೌದು, ನಿನಗೆ ಕೆಟ್ಟ ಗಂಡ ಸಿಗ್ಲಿ ಅಂತ. ವಿಶ್ವಾಮಿತ್ರನ್ ಮೊಮ್ಮಗಳು. ಭಾಳ ಜನ ನಮ್ಮನ್ನು ಈ ಪ್ರಶ್ನೆ ಕೇಳ್ತಾರೆ, ಥಿಯೇಟರ್ ಕೆಲಸ ಮಾಡೋದನ್ನ ಎಷ್ಟು ದುಡ್ಡು ಬರುತ್ತೆ ಅಂತ. ನೀವು ಟೈಮು ಸಂಜೆ ಹೊತ್ತು ರಿಹರ್ಸಲ್ಸ್ ಮಾಡ್ತಿರಲ್ಲ, ಅಥವಾ ಯಾವುದೋ ಒಂದು ದಿನ ಶೋ ಮಾಡ್ತಿರಲ್ಲ, ಪೂರ್ತಿ ದಿವಸ ಎತ್ಕೊಂಡು ಎಷ್ಟು ದುಡ್ಡು ಮಾಡ್ತೀರಾ ಅಂತ ನಂಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಿಲ್ಲ ಇನ್ನು. ಅದು ವೆಲ್ತ್ ಬರೀ ದುಡ್ಡಲ್ಲ, ವೆಲ್ತ್ ಬೇರೆ ಥರದ್ರಲ್ಲಿ ಸಿಗುತ್ತೆ ಅಂತ, ಅಷ್ಟು ಅಮೂಲ್ಯವಾದದ್ದು ಅದು. ಸೊ ಯು ಕಾಂಟ್ ಮೆಷರ್ ದಟ್. ಅದನ್ನು ಯುನೋ ದುಡ್ಡಿನಲ್ಲಿ ಡಾಲರ್ಸ್, ಸೆನ್ಸ್, ರುಪೀಸ್ನಲ್ಲಿ ಮೆಷರ್ ಮಾಡೋಕ್ಕಾಗಲ್ಲ ಅದನ್ನು. ಆ ಗ್ರೋತ್ ನಿಮಗೆ ಕೊಡೋದು, ಆ ಸಂತೋಷ ನಿಮಗೆ ಕೊಡೋದು, ಅದು ಬೇರೆಯೇ ಆಗಿರುತ್ತೆ. ಆ್ಯಂಡ್ ಅದು ರಂಗಭೂಮಿಲಿ ಇನ್ನೊಂದು ಏನು ಗೊತ್ತಾ, ನಾವು ರಂಗಭೂಮಿನಲ್ಲಿ ಕೆಲಸ ಮಾಡೋರು ಅಥವಾ ಶಾರ್ಟ್ ಫಿಲ್ಮ್ಸಲ್ಲಿ ಈ ಥರ ಒಂದು ಕ್ರಿಯೇಟಿವ್ ಸ್ಪೇಸಲ್ಲಿ ಕೆಲಸ ಮಾಡೋರು, ವಿ ಕಂಟಿನ್ಯೂ ದ ಹ್ಯಾಬಿಟ್ ಆಫ್ ರೀಡಿಂಗ್. ಇವಾಗ ಆ ರೀಡಿಂಗ್ ಅನ್ನೋದೇ ಬಿಟ್ಟೋಗಿದೆ. ಸೊ ಐ ಆಮ್ ನಾಟ್ ಸೇಯಿಂಗ್ ನೀವು ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಇನ್ ಮೈ ಒಪಿನಿಯನ್ ಇವತ್ತಿಗೂ ಒಂದು ಆ್ಯಕ್ಚುಲ್ ಫಿಸಿಕಲ್ನ ಬುಕ್ ಇಟ್ಕೊಂಡು ಅದನ್ನು ಓಪನ್ ಮಾಡಿ ಅದನ್ನು ಓದೋದು. ನಿಮಗೆ ಟೈಮ್ ಇಲ್ಲದೆ ಇದ್ದರೆ ನಾನು ನೋಡ್ತಿರೋ ಯಂಗ್ ಪೀಪಲ್ನ, ಯಂಗ್ ವೀಕ್ಷಕರನ್ನ, ಚಿಕ್ಕ ವಯಸ್ಸಿನವರು, ದೊಡ್ಡ ವಯಸ್ಸು, ಯಾರೇ ವಯಸ್ಸಿನವ್ರು ಆಗಿರ್ಬೋದು, ಐ ಆಸ್ಕ್ ಯು ಪ್ಲೀಸ್ ಕಂಟಿನ್ಯೂ ಓದೋದನ್ನು ಬಿಡಬೇಡಿ. ನಿಮ್ಮ ನಾಲೆಜನ್ನು ಇಂಪ್ರೂವ್ ಮಾಡೋದ್ರಿಂದ ನಿಮ್ಮ ಪರ್ಸ್ನಲ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ ಅದು. ಸೊ ನಿಮಗೆ ಬುಕ್ ಇಟ್ಕೊಂಡು ಓದೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಕಿಂಡಲ್ ತೊಗೊಳ್ಳಿ, ಅಥವಾ ಪಾಡ್ಕಾಸ್ಟ್ನ ಕೇಳಿ, ನಿಮ್ಮ ಫೇವ್ರೆಟ್ ಕತೆಗಳು ಅಥವಾ ನಿಮ್ಮ ಫೇವ್ರೆಟ್ ಕವಿತೆಗಳು, ಹಾಡುಗಳನ್ನ ಪಾಡ್ಕಾಸ್ಟಲ್ಲಿ ಆ ಥರ ಕಿಂಡಲ್ ಯಾವುದ್ರಲ್ಲಾದರೂ ಕೇಳಿ. ಆ ಅಭ್ಯಾಸನ ಮಾತ್ರ ಕಳ್ಕೊಬೇಡಿ, ತುಂಬ ತುಂಬ ಇಂಪಾರ್ಟೆಂಟ್ ಅದು. ಸ್ಕ್ರೀನ್ಗೆ ಯಾವಾಗ ಬಂದ್ರಿ? ಯಾವ ಫಸ್ಟ್ ಪ್ರಾಜೆಕ್ಟ್? ಬಿಸಿಲು ಕುದುರೆ ಅಂತ ಡಿ ದೂರದರ್ಶನದ, ಆವಾಗ ದೂರದರ್ಶನೇ ಇದ್ದಿದ್ದು ನಾನಿರೋ ಇಂಡಿಯಾಲಿರುವಾಗ. ಅವ್ರದ್ದು ಸೀರೀಸ್ ಅದು. ಆ್ಯಂಡ್ ಅದನ್ನು ಡಿರೆಕ್ಟ್ ಮಾಡಿದ್ದು ಶ್ಯಾಮ್ ಸುಂದರ್ ಅವರು. His mother was an actress too. ಮೈನಾವತಿ ಅವರ ಮಗ. ವೆರಿ ಪ್ಲೆಸೆಂಟ್ ಮ್ಯಾನ್. ಆ್ಯಂಡ್ ಅದರಲ್ಲೂ ಒಂದು ಸ್ವಲ್ಪ ಶೂಟಿಂಗ್ ನಮ್ಮಲ್ಲೇ ನಡೆದಿದ್ದು. ಅದರಲ್ಲಿ ನನ್ನ ಬಾಯ್ ಫ್ರೆಂಡ್ ಪ್ರಕಾಶ್ ರಾಜ್ ಆ್ಯಂಡ್ ನನ್ನ ತಂದೆ ಮಿಥಿಲೆ ಸೀತೆಯರು. ಅದರಲ್ಲಿ ಮೈ ಗ್ರ್ಯಾಂಡ್ ಫಾದರ್ ವಾಸ್ ಸೋಮಶೇಖರ್ ಅಂಕಲ್. Yes, Somshekar uncle. So, uncle, yeah, because I knew him before all this, because our nam ತಂದೆಯವರ ಫ್ರೆಂಡ್ ಕೂಡ ಆಗಿದ್ರು. So, yeah. So it was a lot of fun. Suresh Iddadnalli, and another great experience was Ashok Naidu, our Preeti Prema. And ಅದರಲ್ಲಿ ನಾಗೇಶ್ ಯಾದವ್ was my husband. ನಾಗೇಶ್ ಯಾದವ್ ಅಂತ ಇವಾಗಲೂ ಸೀರೀಸ್ ಎಲ್ಲ ಆ್ಯಕ್ಟ್ ಮಾಡ್ತಾರೆ. ಸುಧಾ ನರಸಿಂಹರಾಜು ಇದ್ದರು ಅದ್ರಲ್ಲಿ. ಆ್ಯಂಡ್ ಶ್ರೀನಾಥ್ ಆ್ಯಂಡ್ ಗಾಯತ್ರಿ ಪ್ರಭಾಕರ್ ಅದರಲ್ಲಿ ನನ್ನ ತಂದೆ ತಾಯಿ. ಬಿಸಿಲು ಕುದುರೆ ಅಲ್ಲ, ಪ್ರೀತಿ ಪ್ರೇಮನಲ್ಲಿ. ಹೌದು. ಐ ವರ್ಕ್ಡ್ ವಿತ್ ಸಿನಿಮಾ ಅಂಕಲ್. ನಾಟಕದಲ್ಲ, ಆವಾಗ ಈ ಮ್ಯಾಗಝೀನ್ಸಲ್ಲಿ, ಐ ಡೋಂಟ್ ನೋ ಇಫ್ ಯು ಗೈಸ್ ಇವನ್ ರಿಮೆಂಬರ್, ನನ್ನ ಹತ್ರ ಒಂದು ಕಾಪಿ ಕೂಡ ಆಯಿತು, ಸಿಡ್ನಿನಲ್ಲಿದೆ. ಸಿಡ್ನಿ ಇಸ್ ಮೈ ಹೋಮ್ ಬೈ ದ ವೇ ಗೈಸ್. ಫೋಟೋ ಕಾಮಿಕ್ ಅಂತ ಬರ್ತಿತ್ತು, ಕೇಳಿದ್ದೀರಾ? ಸೊ ಸಿನಿಮಾ ಅಂಕಲ್ ಒಂದು ಡಿರೆಕ್ಟ್ ಮಾಡಿದ್ರು ಫೋಟೋ ಕಾಮಿಕ್. ಸೊ ಗೊತ್ತಾ ನಿಮ್ಗೆ ಫೋಟೋ ಕಾಮಿಕ್ ಅಂದರೆ? ಅದೇ ಫೋಟೋಸ್ ತೆಗಿತಾರೆ, ಒಂದು ಬ್ಲಾಗ್ ಥರ ಇರುತ್ತೆ, ಅದರಲ್ಲಿ ಟೆಕ್ಸ್ಟ್ ಹಾಕಿರ್ತಾರೆ. ಸೊ ಸಿನಿಮಾ ಅಂಕಲ್ ಒಂದು ಡಿರೆಕ್ಟ್ ಮಾಡಿದ್ರು, ಒಂದು ಲವ್ ಸ್ಟೋರಿ ಪ್ಲಸ್ ಇಟ್ ವಾಸ್ ಆಲ್ಸೋ, ಐ ವುಡ್ ಸೇ ಇಟ್ ವಾಸ್ ಅಬೌಟ್ ವಿಮೆನ್ಸ್ ಎಂಪವರ್ಮೆಂಟ್ ಇನ್ ಅ ವೇ. ಅದರಲ್ಲೂ ಆ್ಯಕ್ಟ್ ಮಾಡಿದ್ದೆ. ಸೊ ಇಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಐ ಜಸ್ಟ್ ಲವ್ ಸಿನಿಮಾ. ಐ ಯೂಸ್ ಟು ಲವ್ ಸಿನಿಮಾ ಅಂಕಲ್. ಅವರು ಥಿಯೇಟರ್ ಪರ್ಸನ್, ಆ್ಯಕ್ಟರು. ಶ್ರೀನಾಥ್ ಸರ್ ಅವ್ರ ಮನೆಗೆಲ್ಲ ತುಂಬ ಹೋಗ್ತಿದ್ದೆ ನಾನು. ಸೊ ಆ್ಯಂಡ್ ಸಿನಿಮಾ ಅಂಕಲ್ ಅಬ್ಸಲ್ಯೂಟ್ ಫೇವ್ರೆಟ್. ಅದೇ ಅವ್ರು ಚಾರ್ಲಿ ಚಾಪ್ಲಿನ್ ಮನೆ. ಎಸ್ ಹೌದು. ಇವಾಗ್ಲೂ ಋತ್ವಿಕ್ and I message each other, but I haven't still met him. ಯಾವ ವರ್ಷ ಬಂದಿದ್ದು ನೀವು ಟಿವಿಗೆ? 90s? ಇಲ್ಲ 91 ಅಲ್ಲಿ ನಾನು ಮದುವೆ ಆಗೇ ಹೊಟ್ಟೋದ್ನಲ್ಲ. ಸೊ ದಿಸ್ ವಾಸ್ ಆಲ್ ಬಿಫೋರ್ 85. Since then you could say, because introduction to all this was
ಐ ಯೂಸ್ ಟು ಸ್ಟಡಿ ಇನ್ ಅರಬಿಂದೋ ಮೆಮೋರಿಯಲ್ ಅಂತ ಬನಶಂಕರಿಲಿದೆ ಸ್ಕೂಲ್. ಈಗಲೂ ಇದೆಯಲ್ಲ ಅರವಿಂದ? ಹಾಂ, ಅರಬಿಂದೋ, ಹೌದು. ಅಲ್ಲಿ ಪುಟ್ಟಣ್ಣ ಸರ್ ಬಂದಿದ್ರು ಒಂದ್ಸಲಿ ಜಸ್ಟ್ ಟು ಸ್ಪೀಕ್ ಅಬೌಟ್ ಆ್ಯಂಡ್ ಅವ್ರನ್ನ ಗೆಸ್ಟ್ ಆಗಿ ಕರೆದಿದ್ರು ಆಲ್ಸೋ ನಮ್ಮ ಸ್ಕೂಲ್ ಫಂಕ್ಷನ್ಗೆ. ನಾನು ನಾಟಕ ಯಾವಾಗಲೂ ಮಾಡ್ತಿದ್ದೆ ಚಿಕ್ಕ ವಯಸ್ಸಿಂದಾನೇ. ನಮ್ಮ ಅಣ್ಣನ ಹಿ ವಾಸ್ ಇನ್ ಸ್ಕೂಲ್, ಅವ್ರು ನನಗಿಂತ ಸ್ವಲ್ಪ ದೊಡ್ಡವರು. ಸೊ ಅವರ ಸ್ಕೂಲ್ ಡ್ರಾಮಾ ಅವ್ರ ಆ್ಯನ್ಯುವಲ್ ಡೇಗೋ ಏನೋ ಹೋದಾಗ ಅವ್ರ ಮನೇಲಿ ರಿಹರ್ಸಲ್ ಮಾಡೋರೆಲ್ಲ ನಾನು ನೋಡಿದ್ದೆ. ನನಗೆ ಅವಾಗ ಐ ವಾಸ್ ಜಸ್ಟ್ ಕಮಿಂಗ್ ಟು 3 years old or something. ಸೊ ಅವ್ರ ಸ್ಟೇಜಲ್ಲಿದ್ದಾರೆ, ನಾನು ಯಾಕಿಲ್ಲ ಅಂತ ನಮ್ಮ ಅಮ್ಮನ ಕೈ ಬಿಡಿಸ್ಕೊಂಡು ಓಡೋಗಿ ಸ್ಟೇಜ್ ಮೇಲೆ ನಾನು ಐ ವಾಸ್ ಸಿಂಗಿಂಗ್ ಆ್ಯಂಡ್ ಡಾನ್ಸಿಂಗ್ ವಿತ್ ದೆಮ್. ಸೊ ನನಗೆ ಸ್ಟೇಜ್ ಅಂದರೆ ಹೆದರಿಕೆ, ನಾಚಿಕೆ ಯಾವುದೂ ಇರಲಿಲ್ಲ. ಐ ವಾಂಟ್ ಟು ಬಿ ಆನ್ ಸ್ಟೇಜ್ ಅಂತ ಸಣ್ಣ ವಯಸ್ಸಿಂದಾನೆ, 3 ವಯಸ್ಸಿಂದಾನೆ ಐ ಹ್ಯಾಡ್ ಶೋನ್ ದಟ್ ಐ ವಾಂಟ್ ಟು ಬಿ. ಸೊ ಎನಿವೇ ಸ್ಕೂಲ್ ನಾಟಕದಲ್ಲಿ ಜಡ್ಜ್ ಆಗಿ ಬಂದಿದ್ರು ಆ್ಯಂಡ್ ಎವ್ರಿಥಿಂಗ್. ಸೊ ಆಮೇಲೆ ಮಾತಾಡ್ಸಿದ್ರು ಪುಟ್ಟಣ್ಣ ಸರ್ ಅವರು. ಆ್ಯಂಡ್ ಸೊ ಹಿ ಯೂಸ್ ಟು ಕಾಲ್ ಮೀ ಆ್ಯಂಡ್ ಸೇ ಐ ವಾಂಟ್ ಟು ವರ್ಕ್ ವಿತ್ ಯು ಒನ್ ಡೇ. ಆಮೇಲೆ ಭರತನಾಟ್ಯಂ ಕಲಿತು ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೆ. ಅಯ್ಯಂಗಾರ್ ಮನೆ, ಐದರ್ ವಿ ಲರ್ನ್ ಮ್ಯೂಸಿಕ್ ಆರ್ ಭರತನಾಟ್ಯಂ ಡಾನ್ಸ್. ಸೊ ಐ ಯೂಸ್ ಟು ಲರ್ನ್ ಡಾನ್ಸ್. ಸೊ ಪುಟ್ಟಣ್ಣ ಸರ್ ಸ್ಟಾರ್ಟೆಡ್ ಡಾನ್ಸ್ ಅಗೇನ್ ಫಾರ್ ಮಿ. ಅವರೇ ಒಂದು ಡಾನ್ಸ್ ಟೀಚರ್ನ ಕಲಿಸಿಲ್ಲ. ಆಮೇಲೆ ಕೊನೆಗೆ ಐ ಡಿಂಟ್ ಗೆಟ್ ಟು ವರ್ಕ್ ವಿತ್ ದೆಮ್. ಐ ಆಮ್ ರಿಯಲಿ ಐ ವಿಶ್ ಐ ಹ್ಯಾಡ್ ದ ಚಾನ್ಸ್. ಆ ಒಂದು ಸಂದರ್ಭ, ಒಂದು ಇದು ಚಾನ್ಸ್ ನನಗೆ ಸಿಗಲಿಲ್ಲ. ಬಟ್ ಮಿಥಿಲನೆ ಸೀತೆಯರುನಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ವಾಸ್ ಪುಟ್ಟಣ್ಣ ಅಂಕಲ್ಸ್ ಸನ್ ಸರ್ವೋತ್ತಮ್ ಸರ್. ಇವಾಗ ಅವ್ರು ಫಿಲ್ಮ್ ಇಂಡಸ್ಟ್ರಿಲೇ ಇಲ್ಲ ಅನ್ಕೋತೀನಿ. ಆ್ಯಂಡ್ ನಾಗಣ್ಣ ಅಂತ ಅವರು ಇವತ್ತಿಗೂ, ನಾಗಣ್ಣ ಸರ್ ಇವತ್ತಿಗೂ ಡಿರೆಕ್ಟರ್ ಆಗಿದ್ದಾರೆ. ಮೇ ಬಿ ನಾಟ್ ವೆರಿ ಆ್ಯಕ್ಟಿವ್, ಬಟ್ ಅವರು AD ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಆ್ಯಂಡ್ ವೇಣು ಅವರು ಸ್ಟಿಲ್ ಫೋಟೋಗ್ರಫರ್ ಆಗಿದ್ರು. ತಾರಾಸ್ ಹಸ್ಬೆಂಡ್. ಸೊ ಮಿಥಿಲೆ ಸೀತೆಯರಿಗೆ ಅವರು ಸ್ಟಿಲ್ ಫೋಟೋಗ್ರಫರ್. ನನ್ನ ಫಸ್ಟ್ ಪೋರ್ಟ್ಫೋಲಿಯೋ ಮಾಡಿದ್ದೆ ವೇಣು ಅವರು. ಸೊ ಸಮ್ ಬ್ಯೂಟಿಫುಲ್ ಮೆಮರೀಸ್. ಸಿನಿಮಾ ಯಾವ್ದು ಫಸ್ಟ್ ಮಿಥಿಲೆ ಸೀತೆಯರು? ಐ ಥಿಂಕ್ ಅದಕ್ಕಿಂತ ಮುಂಚೆನೇ ದೇವತಾ ಮನುಷ್ಯಲ್ಲಿ ಮಾಡಿದ್ದೆ, ಬಿಕಾಸ್ ಆಫ್ ಥಿಯೇಟರ್ ಕನೆಕ್ಷನ್ಸ್. ದೇವತಾ ಮನುಷ್ಯಲ್ಲಿ ಮಾಡಿದ್ದೆ ಅನ್ಸುತ್ತೆ ಅದಕ್ಕಿಂತ ಮುಂಚೆ. ಹೌದು. ಓ ಮೈ ಗಾಡ್, ಅದು ಎಂಥ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಬಿಕಾಸ್ ಫಸ್ಟ್ ಆಫ್ ಆಲ್ ರಾಜ್ಕುಮಾರ್ ಅಣ್ಣ ಅವ್ರ ಸಿನಿಮಾ ಅದು. ಆ್ಯಂಡ್ ಕಂಠೀರವ ಸ್ಟುಡಿಯೋಸಲ್ಲಿ ಶೂಟಿಂಗ್. ಆ್ಯಂಡ್ ನನಗೆ ಫಸ್ಟ್ ಸೆಟ್, ಹೌದು, ಫಸ್ಟ್ ಡೇನೇ ಅಣ್ಣ ಅವ್ರ ಜೊತೆ ಸೀನು. ಆ್ಯಂಡ್ ನಮಗೇನೇ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಏನಿದ್ರು ಸಣ್ಣ ವಯಸ್ಸು ನನಗೂ ಆ್ಯಂಡ್ ಒಂದೇ ನರ್ವಸ್ನೆಸ್. ಬಟ್ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿಸಿ, ಎಷ್ಟು ಪ್ರೀತಿಯಿಂದ, ಸಾಫ್ಟ್ ವಾಯ್ಸ್, ಜೆಂಟ್ಲಾಗಿ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರೇ ಹೆದರ್ಕೊಂಡಿದ್ಯಾ, ನಂಗೆ ಗೊತ್ತು. ಲೈಟ್ ಹೇಗೆ ತೊಗೊಳ್ಳೋದು, ಆವಾಗ ಟೆಕ್ನಾಲಜಿನೇ ಬೇರೆ ಅಲ್ವಾ. ಲೈಟ್ ಅಂದರೆ ಲೈಟ್ ತೊಗೊಳಕ್ಕೆ ಗೊತ್ತಿರಬೇಕು ಒಂದು ಆ್ಯಕ್ಟರ್ಗೆ. ನನಗೆ ಒಂದು ಸ್ವಲ್ಪ ಐಡಿಯಾ ಇದ್ರೂ ದ ಹೋಲ್ ಎಕ್ಸ್ಪೀರಿಯನ್ಸ್ ಇಸ್ ಒಂಥರ ಹೆದರಿಕೆ. ಆ ಕ್ಲಾಪ್ ಬೋರ್ಡ್ ನೋಡಿದ್ರೇ ಹೆದರಿಕೆ. ಅದು ಹಿಂಗೆ ಶಬ್ದ ಮಾಡಿದ್ರೇ ಬರುತ್ತೆ ಆ ಥರ. ಅದು ಫಸ್ಟ್ ಸೀನ್ ಇವ್ರ ಜೊತೆ. ನಮ್ಮ ಅಮ್ಮ ಅಪ್ಪ ಯಾರೂ ಬಂದಿಲ್ಲ ನನ್ನ ಜೊತೆ. ನನ್ನ ಹೋಗೋ ಶೂಟಿಂಗಿಗೆ ಅಂತ ಕಳಿಸ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾತಾಡಿಸಿ ನನ್ನ ಎಷ್ಟು ನನಗೆ ಒಂದು ಧೈರ್ಯ ಕೊಟ್ಟರು, ಒಂದು ಕಾನ್ಫಿಡೆನ್ಸ್ ಆ್ಯಂಡ್ ದಟ್ ಒಂದು ಫೀಲಿಂಗ್ ದಟ್ ಇವರಿದ್ದಾರೆ, ಸರಿಗೆ ಹೋಗುತ್ತೆ, ನಾಟ್ ಅ ಪ್ರಾಬ್ಲಮ್ ಅನ್ನೋದು. ಸೊ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅವ್ರ ಬ್ಲೆಸ್ಸಿಂಗ್ಸ್. ಏನು ಮಾತಾಡಿದ್ರಿ ನೀವು ಅನ್ನೋರು ಫಸ್ಟ್ ಮೀಟಿಂಗಲ್ಲಿ? ಹೋಗಿ ನಮಸ್ಕಾರ ಮಾಡಿದೆ ಕಾಲ್ಗೆ. ಈ ಸೆಡ್ ನನಗೆ ಫಸ್ಟು ಈ ಭೂಮಿ ಇದೆಯಲ್ಲ ಥಿಯೇಟರ್, ಈ ಸೆಟ್ಟು, ಅದಕ್ಕೆ ಫಸ್ಟ್ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ನನಗೆ ಮಾಡು ಅಂತ ಹೇಳಿದ್ರು. ಆ್ಯಂಡ್ ಇದನ್ನು ಮುಂಚೆನೂ ಮೆನ್ಷನ್ ಮಾಡಿದ್ದೀನಿ ನಾನು. ವಿ ಹ್ಯಾಡ್ ಟು ಬಿ ಅಟ್ ಸೆಟ್ ಅಟ್ 6:30 ಎವ್ರಿ ಡೇ. 6:30 ಇದ್ಬಿಡ್ಬೇಕು ಅಲ್ಲಿ. ಅವಾಗೆಲ್ಲ ಒಂದು ಅಂಬಾಸಿಡರ್ ಕಾರ್ ಮತ್ತೆ ಎಲ್ಲರೂ ಪಿಕಪ್ ಮಾಡೋದು. ಸೊ ನನ್ನ ಪಿಕಪ್ ಮಾಡಿ ಜಯನಗರ್ T ಬ್ಲಾಕಲ್ಲಿ ನಮ್ಮನೆ. ನನ್ನ ಪಿಕಪ್ ಮಾಡಿಬಿಟ್ಟು ತೂಗುದೀಪ ಸರ್ ಅವ್ರನ್ನ ಪಿಕಪ್ ಮಾಡೋರು. ಅವ್ರ ಮನೆ ಎಲ್ಲಿತ್ತು ನನಗೆ ಕೇಳ್ಬೇಡಿ, ನಂಗೆ ಗೊತ್ತಿಲ್ಲ. ಅವಾಗ ನಾನು ದರ್ಶನ್ ಅವ್ರನ್ನ ನೋಡಿದ್ದೀನಿ, ಬಿಕಾಸ್ ಹಿ ಆಲ್ಸೋ ಕಮ್ ಟು ದ ಸೆಟ್ ಒನ್ ಡೇ. ತೂಗುದೀಪ ಸರ್ ಅವ್ರನ್ನ ಪಿಕಪ್ ಮಾಡಿ ಆಮೇಲೆ ಹೋಗಬೇಕು ಸೆಟ್ಗೆ. ಸೊ ದ ಫಸ್ಟ್ ಡೇ ಇಟ್ ಸೆಲ್ಫ್ ಐ ವೆಂಟ್. ನಾವು ಕರೆಕ್ಟಾಗಿದ್ವಿ 6:30. ಸೆಟ್ ಬಾಗಿಲು ತೆಕ್ಕೊಂಡು ಹೋದರೆ ಅಷ್ಟೇನು ಲೈಟ್ ಇಲ್ಲ, ವಿಶಾಲವಾದ ಒಂದು ದೊಡ್ಡ ರೂಮು. ಮಧ್ಯದಲ್ಲಿ ಒಂದು ಚೇರ್ ಹಾಕ್ಕೊಂಡು ಅಣ್ಣವ್ರಾಗಲೇ ಕೂತಿದ್ರು. ಎಲ್ರಿಗಿಂತ ಮುಂಚೆ ಅವ್ರು ಬಂದು ಅವರೇ ಎಲ್ಲಿಂದನೋ ಚೇರ್ ತೊಗೊಂಡು ಬಂದು ಕೂತಿದ್ರು ಶಾಂತವಾಗಿ. ವಿ ಆಲ್ ಥಾಟ್ ವಿ ವರ್ ಫಸ್ಟ್. ಎಲ್ರಿಗಿಂತ ಮುಂಚೆ ಅವರಿದ್ರು. ಶಿಸ್ತು ಅಂದರೆ ಅದು. ನಾಟ್ ಲೈಕ್ ಐ ಆಮ್ ಅ ಗ್ರೇಟ್ ಆ್ಯಕ್ಟರ್, ಇದು ನಂದೇ ಮೂವಿ, ನಾನು ಇಷ್ಟ ಬಂದಂಗೆ ಬರ್ತೀನಿ. ನೋ, ಬಂದು ಡಿಮ್ಯಾಂಡ್ ಏನೂ ಇಲ್ಲ, ಸುಮ್ಮನೆ ಕೂತಿದ್ರು. ದಟ್ ಈಸ್ ಅಮೇಝಿಂಗ್ ಅಲ್ವಾ? ವಾವ್.
So yes, these are wonderful lessons that we need to learn. ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ Because it was ನಾಸ್ಟಾಲ್ಜಿಕ್ ಫಾರ್ ಮೀ ಅದು ಒಂದು ನಂದಲ್ಲಿ ಒಂದು ಬಿಕಾಸ್ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ ಕಂಠೀರವ ಸ್ಟುಡಿಯೋಸಲ್ಲಿ. ಸೊ ಯಾವುದೋ ಒಂದು ಕನ್ನಡ ಸೀರೀಸ್ಗೆ ಹೆಸರೆಲ್ಲ ಹೇಳಲ್ಲ ಬೇಡ, ಕರೆದಿದ್ರು ಒಂದು ಸಣ್ಣ ಪಾತ್ರ ನಾನು ಮಾಡಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ. ಬಟ್ ಬಿಕಾಸ್ ಕಂಠೀರವ ಸ್ಟುಡಿಯೋಸ್ ಹೇಳಿದ್ರು ಒಂದು ಇದಕ್ಕೆ ಹೋದೆ ನಾನು, ಹಳೆ ಮೆಮರಿಗೋಸ್ಕರ ಹೋದೆ. ಐ ವಾಸ್ ಸರ್ಪ್ರೈಸ್ಡ್. ಇದನ್ನು ಹೇಳ್ಬೋದು ಇಲ್ಲೋ ಗೊತ್ತಿಲ್ಲ. ಓಕೆ, ದೊಡ್ಡ ಆರ್ಟಿಸ್ಟು ಇದ್ದರು ಆ್ಯಂಡ್ ಈಗ ಬಂದ ಸಣ್ಣ ವಯಸ್ಸಿನ ಮಕ್ಕಳು ಅವ್ರು ಇವಾಗ ಟಿ ವಿನಲ್ಲಿ ಫೇಮಸ್ ಆಗಿರ್ಬೋದು ಅಥವಾ ಆಗ್ತೀವಿ ಅನ್ನೋ ಊಹೆ ಒಂದು ಅವರಲ್ಲಿ ಇರಬಹುದು. ವಾಟ್ ಎವರ್ ಇಟ್ ಈಸ್ ಇದ್ದರು. ಆ್ಯಂಡ್ ದಿಸ್ ದೊಡ್ಡ ಆರ್ಟಿಸ್ಟ್, ದಿಸ್ ಲೇಡಿ ಸ್ಟುಡ್ ಎಲ್ಲಿ ಸರ್ವ್ ಮಾಡ್ತಿದ್ದಾರೆ ಊಟನ ಅಲ್ಲಿ ಹೋಗಿ ಎಲ್ಲರ ಜೊತೆ ಅವರು ನಿಂತು ತಗೊಂಡು ಮಾತಾಡಿಕೊಂಡು ಊಟ ಮಾಡಿಬಿಟ್ಟು ಹೋದರು. ಈ ಬೇರೆಯವರು ನಾನು ಬರಲ್ಲ ಕೆಳಗಡೆ, ಅದು ಸ್ವಲ್ಪ ದೂರದಲ್ಲಿತ್ತು ಊಟ, ನಾನು ರೂಮಲ್ಲಿ ಇರ್ತೀನಿ ಹೋಗಿ ತೊಗೊಂಡು ಬನ್ನಿ ಇಲ್ಲೇ ಕೊಡಿ ಅದು ಇದು ಅಂತ. ಐ ವಾಸ್ ಥಿಂಕಿಂಗ್ ವಾವ್, ಈ ಆ್ಯಟಿಟ್ಯೂಡು ಸರಿನಾ ತಪ್ಪಾ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಹೇಳೋಕ್ಕೆ ಜಡ್ಜ್ ಮಾಡೋಕ್ಕೆ ನಾನು ಯಾರೂ ಅಲ್ಲ. ಬಟ್ ಐ ಥಿಂಕ್ ಇಟ್ ಗಿವ್ಸ್ ರೂಮ್ ಫಾರ್ ಥಾಟ್. ಐ ಥಿಂಕ್ ದ ಮೋರ್ ಯು ಮಿಕ್ಸ್ ವಿತ್ ನಮ್ಮ ಟೀಮ್ ಕಾಸ್ಟ್ ಆ್ಯಂಡ್ ಕ್ರೂ, ನಾವು ಸೆಪ್ರೇಟ್ ಅಂತ ಅಂದ್ಕೊಳ್ದೇ ಇದ್ದರೆ ಆ ಹೋಲ್ ಟೀಮ್ ವರ್ಕಿಗೆ ಆ ಪ್ರಾಜೆಕ್ಟ್ಗೆ ಬರೋ ಎಕ್ಸ್ಪೀರಿಯನ್ಸೇ ಬೇರೆ ಆಗುತ್ತೆ ಅಂತ ನನಗನ್ಸುತ್ತೆ. ಹೇಗೆ ಸೆಲೆಕ್ಟ್ ಆದ ದೇವತಾ ಮನುಷ್ಯಗೆ? ಅದು ಅಷ್ಟೇ, ನಾಟಕದ ಮೂಲಕನೇ. ಸಮ್ವನ್ ಸಾ ನಾಟಕದಲ್ಲಿ ನನ್ನ ನೋಡಿ ಸೊ ಶಿ ವಿಲ್ ಬಿ ಕರೆಕ್ಟ್ ಅಂತ ಹಾಗೆ ಕರ್ಕೊಂಡು ಹೋಗಿದ್ದು. ಅವಾಗಲೇ ನನ್ನನ್ನು ರಣರಂಗಾಗೂ ಸೆಲೆಕ್ಟ್ ಮಾಡಿಬಿಟ್ಟಿದ್ರು. ಓ ಪ್ಯಾರಲಲ್ಲಿ ಆ ಸಿನಿಮಾ? ಪ್ಯಾರಲಲ್ಲಿ ಅಂದರೆ ಅದು ಆಗಿದ್ದು ಶೂಟಿಂಗ್ ಆಗಿದ್ದು ಆಮೇಲೆ ಇರಬಹುದು. ಬಟ್ ದ ಹೆಡ್ ಸೆಡ್ ಓ ಶಿ ವಿಲ್ ಸೂಟ್ ಫಾರ್ ದ್ಯಾಟ್ ಅಂತ. ಅದರೆಲ್ಲ ಕಣ್ಣಿಗೆ ಇದು ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಇತ್ತಲ್ಲ, ಅದಕ್ಕೆಲ್ಲ ಅದಕ್ಕೆ ಸೆಟ್ ಮಾಡಿ ಅವಾಗಲೇ ಈ ಶೂಟಿಂಗ್ ಟೈಮಲ್ಲೇ ಅದಕ್ಕೂ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕಿ ನೋಡಿ. ಅದು ಓಲ್ಡ್ ಟೈಪ್ ಕಾಂಟ್ಯಾಕ್ಟ್ ಲೆನ್ಸ್ ತಿಕ್ಕಿರ್ತಿತ್ತು, ದೊಡ್ಡದಾಗಿರ್ತಿತ್ತು, ಕಣ್ಣೋವು ಕಣ್ಣೂರಿ ಅದನ್ನೆಲ್ಲ ಹಾಕಿ ಆವಾಗಲೇ ನೋಡ್ಬಿಟ್ಟಿದ್ರು ಆ ಟೈಮಲ್ಲಿ. ಟೆಸ್ಟ್ ಮಾಡಿ ನೋಡಿ ಹೌ ಇಟ್ ಸೂಟ್ಸ್ ಹರ್ ಅಂಡ್ ವೆದರ್ ಶಿ ಕ್ಯಾನ್ ಹ್ಯಾಂಡಲ್ ಅಂಡ್ ಆಲ್ ದಟ್ ಸಾರ್ಟ್. ನೀನು ಆಶಾ ಎಷ್ಟು ಸಿನಿಮಾ ಮಾಡಿದ್ರಿ ಒಟ್ಟು? 7. ಪೂಜಾರಿ ಕೃಷ್ಣ ಅಂತ ಇನ್ನೊಂದು ಮಾಡಿದೆ, ಅದು ಮೂರ್ತಿ ಅಂಕಲ್ದು. ಅವರು ದೂರದರ್ಶನಲ್ಲಿ ಕೆಲಸ ಮಾಡ್ತಿದ್ರು. ದಟ್ ವಾಸ್ ಮೋರ್ ಫಾರ್ ಫೆಸ್ಟಿವಲ್ಸ್ ಅಂಡ್ ಥಿಂಗ್ಸ್. ಸೊ ಅದಕ್ಕೆ ಒಂದು ಅವಾರ್ಡ್ ಕೂಡ ಸಿಕ್ತು. ದಟ್ ವಾಸ್ ಬೇಸ್ಡ್ ಆನ್ ಜಾತಿಯನ್ನು ಇಟ್ಕೊಂಡು ಭೇದ ಭಾವ ಮಾಡಬಾರ್ದು ಅಂತ. ಬಿಕಾಸ್ ಅದರಲ್ಲಿ ಏನಾಗುತ್ತೆ, ಐ ವಾಸ್ ಪೂಜಾರಿ ಕೃಷ್ಣ ಹೆಂಡ್ತಿ ನಾನು. ಸೊ ನಾವೊಂದು ಸಣ್ಣ ಹಳ್ಳಿಲಿ ಹೋಗಿ ಹೊಸ ದಂಪತಿಗಳು, ವಿ ಸ್ಟಾರ್ಟ್ ಆರ್ ಲೈಫ್ಸ್ ದೇರ್ ಆ್ಯಂಡ್ ಹಿ ಬಿಕಮ್ಸ್ ದ ಪೂಜಾರಿ ಆಫ್ ದ ಟೆಂಪಲ್. ಆಮೇಲೆ ಆ ಊರಿನ ಜನಕ್ಕೆ ಗೊತ್ತಾಗುತ್ತೆ ಅವರು ಕೃಷ್ಣ ಹಿ ಹ್ಯಾಸ್ ಕಮ್ ಫ್ರಮ್ ಲೋವರ್ ಕಾಸ್ಟ್, ದೇವಸ್ಥಾನಕ್ಕೆ ಬಂದು ಪೂಜಾರರಾಗ್ಬಿಟ್ಟಿದ್ದಾರೆ, ನಮಗೆ ಹೇಳಿದೆ ಸುಳ್ಳು ಹೇಳಿ ಇದು ಮಾಡಿದ್ದಾರೆ ಅದು ಮಾಡಿದ್ದಾರೆ ಅಂತ. ಅಷ್ಟರೊಳಗೆ ಐ ಆಮ್ ಪ್ರೆಗ್ನೆಂಟ್. ಆ್ಯಂಡ್ ದೆನ್ ಗೊತ್ತಾಗುತ್ತೆ ದಟ್ ಆ ದೇವಸ್ಥಾನದಲ್ಲಿ ಇನ್ನೊಬ್ಬರು ಪೂಜಾರರು ಇದ್ದಾರೆ, ಅವ್ರು ಆ್ಯಕ್ಚುಲಿ ಕರೆಕ್ಟಾಗಿ ಬ್ರಾಹ್ಮಣರೇನೆ. ಬಟ್ ಅವ್ರು ಮಾಡೋ ಕೆಟ್ಟ ಕೆಲಸ ಇವ್ರು ಯಾವುದೂ ಮಾಡಿಲ್ಲ. ಹಿ ವಾಸ್ ಆ್ಯಕ್ಚುಲಿ ಟ್ರೈಂಗ್ ಟು ಸ್ಟೀಲ್ ದೇವ್ರದ್ದು ಒಡವೆಗಳನ್ನೆಲ್ಲ ಕದ್ದು ಮಾರಕ್ಕೆ ನೋಡ್ತಿದ್ರು. ಆ ಥರ ಏನೋ ಒಂದು ಕತೆ. ಸೊ ನೀವು ಜಾತಿ ಇದರಿಂದನೇ ನೀವು ಅನ್ಕೊಬಿಡ್ಬಾರ್ದು ಇವ್ರು ಕೆಟ್ಟವರು ಇವ್ರು ಒಳ್ಳೆಯವರು ಅಂತ. ಅದು ಇಂಡಿವಿಜುವಲ್, ಅದು ಯು ಕ್ಯಾನ್ ಬಿ ಫ್ರಮ್ ಎನಿ ಜಾತಿ, ಯು ಕ್ಯಾನ್ ಬಿ ವಾಟ್ ಎವರ್ ಇಟ್ ಈಸ್. ಅದನ್ನು ಒಂದು ತೋರಿಸೋ ಥರ ಒಂದು ಮೂವಿ ತುಂಬ ಚೆನ್ನಾಗಿತ್ತು. ಬೆಸ್ಟ್ ಪಾರ್ಟ್ ಏನು ಗೊತ್ತಾ ಅದರದ್ದು, ಶೂಟಿಂಗ್ ತೀರ್ಥಹಳ್ಳಿನಲ್ಲಿ. ಓ ಮಲೆನಾಡು. ಎಸ್, ಏನು ಚೆನ್ನಾಗಿತ್ತು ಅಂದರೆ ಆ ಶೂಟಿಂಗ್ ಇದ್ದಿದ್ದು ಮನೆ ಒಂದು ಅಂಗಳದ ಮನೆ, ಬ್ಯೂಟಿಫುಲ್ ಟ್ರೆಡಿಷನಲ್ ಹೌಸ್, ವೆರಿ ವೆರಿ ನೈಸ್. ಆ್ಯಂಡ್ ಅಲ್ಲಿ ಔಟ್ಡೋರ್ ಶೂಟಿಂಗ್ಗೆ ಇದು ಕ್ಲೈಮ್ಯಾಕ್ಸ್ಗಂತೂ ಬಿಕಾಸ್ ಅವ್ರು ಕದ್ದಿರೋ ಪೂಜಾರಿ ಬ್ರಾಹ್ಮಣರವರು ಅವರನ್ನು ಇಟ್ಕೊಂಡು ಎಲ್ಲೋ ಫೀಲ್ಡಲ್ಲಿ ಓಡ್ತಿದ್ದಾರೆ. ಸೊ ವಿರ್ ಆಲ್ ರನ್ನಿಂಗ್ ಬಿಹೈಂಡ್ ಹಿಮ್. ಆ್ಯಂಡ್ ನನಗೆ ಪ್ರೆಗ್ನೆಂಟ್ ಅಂತ ಒಂದು ದೊಡ್ಡ ಟಮ್ಮಿ ಕೊಟ್ಬಿಟ್ಟಿದ್ರು, ಅದನ್ನ ಇಟ್ಕೊಂಡು ಓಡಿ. ಇಟ್ ವಾಸ್ ಅ ಲಾಟ್ ಆಫ್ ಫನ್ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಐ ಲವ್ ತೀರ್ಥಹಳ್ಳಿ. ಐ ಸ್ಟಿಲ್ ರಿಮೆಂಬರ್ ದೋಸ್ ಡೇಸ್. ಹೌದು. ಸೊ ರಣರಂಗ, ದೇವತಾ ಮನುಷ್ಯ ಇದೊಂದು ಸಿನಿಮಾ, ಮಿಥಿಲೆ ಸೀತೆಯರು, ಆಮೇಲೆ ಇನ್ನೊಂದು 2-3 ಉತ್ಕರ್ಷ, ಪೂಜಾರಿ ಕೃಷ್ಣ, ಆ್ಯಂಡ್ how many did that come up to? ಒಂದು 6-7 ಬಂತು. Yeah, those are the ones. ದೇಸಾಯಿ ಅವ್ರದ್ದು ಹೇಳಿ, ಅವರು ಕೂಡ ಬೆಂಕಿ. Yes, wow, that was also like one. ಅದು ಮ್ಯಾಂಗ್ಳೂರ್ನಲ್ಲಿ ಶೂಟಿಂಗ್ ಆಯಿತು ಬಿಕಾಸ್ ಆ ಬೀಚಲ್ಲೆಲ್ಲ ಇದೆಯಲ್ಲ. ಆ್ಯಂಡ್ ಅದಕ್ಕೆ ನಮ್ಮ ಅತ್ತಿಗೆ ಬಂದಿದ್ರು ನನ್ನ ಜೊತೆ.
ನಮ್ಮ ಅಣ್ಣನ ವೈಫ್ ಬಂದಿದ್ರು. ಸೊ ದಟ್ ವಾಸ್ ಆಲ್ಸೋ ಗುಡ್ ಫನ್ ಬಿಕಾಸ್ ದೇವರಾಜ್ ಅವ್ರು ಆಲ್ಸೋ ವೆರಿ ಕೂಲ್ ಆ್ಯಂಡ್ ಚಿಲ್ ಆ್ಯಂಡ್ ಚೆನ್ನಾಗಿ ಮಾತಾಡಿಸಿ ಎಲ್ಲ ಮಾಡಿದ್ರು. ಅವ್ರನ್ನೂ ಅಷ್ಟೇ ಬಿಕಾಸ್ ಅವ್ರ ಸ್ಕ್ರೀನಲ್ಲೆಲ್ಲ ನೋಡಿದ್ದೆ. ಸೊ ಒಂಥರ ಇಂಟಿಮಿಡೇಟಿಂಗ್ ಕ್ಯಾರೆಕ್ಟರ್ ಅವರು, ಅಥವಾ ಅವ್ರ ಕ್ಯಾರೆಕ್ಟರ್ ಪೋರ್ಟ್ರೇಲ್, ಅವ್ರು ಮಾಡಿದ ಕ್ಯಾರೆಕ್ಟರ್ಸ್ ಸ್ಟ್ರಾಂಗ್ ಅದು ಇದು ಅಂತ. ಸೊ ನಾನು ಸ್ವಲ್ಪ ಹೆದರ್ಕೊಂಡೇ ಹೋಗಿದ್ದೆ, ಅಯ್ಯೋ ಮಾತಾಡಿಸ್ತಾರ ಅವ್ರ ಜೊತೆ ಹೇಗೆ ಮಾಡ್ದು. ಅದರಲ್ಲಿ ಅವರ ಗರ್ಲ್ ಫ್ರೆಂಡ್ ಬೇರೆ, ನೋ ನಾಟ್ ಓನ್ಲಿ ಏಜ್ ಡಿಫ್ರೆನ್ಸ್ ಇದೆ, ಒಂದು ಹೆದರಿಕೆ ಇರುತ್ತೆ. ಅವ್ರು ಎಸ್ಟಾಬ್ಲಿಷ್ಡ್ ಆ್ಯಕ್ಟರು ಆ್ಯಂಡ್ ನೋಡೋಕೆ ಒಂದು ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿದ್ದಾರೆ. ನಮಗೆ ಮಾತಾಡಿಸ್ತಾರ, ಕಂಫರ್ಟಬಲ್ ಆಗಿರುತ್ತೆ ಅನ್ನೋ. ಸೋ ಸ್ವೀಟ್. ಹಾಗಿರೋರೆಲ್ಲ ತುಂಬ ಸ್ವೀಟ್ ಆ್ಯಕ್ಚುಲಿ. ಬಿಕಾಸ್ ರೀಸೆಂಟ್ಲಿ ಲಾಸ್ಟ್ ಇಯರ್ ನಾನು ಬಲರಾಮನ ದಿನಗಳು ಶೂಟಿಂಗ್ ನಡೀತಿರ್ಬೇಕಾದ್ರೆ ಆ ಸೆಟ್ಟಿಗೆ ಹೋಗಿದ್ದೆ. ಬಿಕಾಸ್ ಚೈತನ್ಯ ಇಸ್ ಅ ಫ್ರೆಂಡ್, ವೇಣು ಇಸ್ ಅ ಫ್ರೆಂಡ್. ಸೊ ದೇಸೇ ಒಂದಿನ ಮೈಸೂರಿಗೆ ಬಾರೆ, ಲೆಟ್ಸ್ ಆಲ್ ಹ್ಯಾವ್ ಫನ್ ಅಂತ. ಸೊ ಹೋಗಿ ಒಂದು ಫುಲ್ ಡೇ ಇದ್ದು ಶೂಟಿಂಗ್ನೆಲ್ಲ ನೋಡ್ಕೊಂಡು ಬಂದೆ. ವಿನೋದ್ ಪ್ರಭಾಕರ್ ಅವರು ಅಷ್ಟೇ, ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಅಥವಾ ಅವ್ರ ಫೋಟೋಸ್ ಅಥವಾ ನೋಡಬೇಕಾದ್ರೆ ಹಿ ಲುಕ್ಸ್ ಲೈಕ್ ಅ ವೆರಿ ಸ್ಟ್ರಾಂಗ್. ಮೇ ಬಿ ಯು ಥಿಂಕ್ ಹಿ ಕಮ್ಸ್ ಅಕ್ರಾಸ್ ಇಸ್ ಬೀಯಿಂಗ್ ದಟ್ ವೇ, ಬಟ್ ಅವ್ರನ್ನ ಪರ್ಸ್ನಲಿ ಮೀಟ್ ಮಾಡಿದ್ರೆ ಎಷ್ಟು ಸಾಫ್ಟ್ ಆ್ಯಂಡ್ ಜೆಂಟಲ್ ಆಗಿ ಮಾತಾಡಿಸ್ತಾರೆ ಗೊತ್ತಾ. ಇಟ್ಸ್ ವೆರಿ ಸ್ವೀಟ್. So these are some of my lovely experiences. ಹೇಗೆ ದೇಸಾಯಿ ಅವರ ಡೈರೆಕ್ಷನ್ ಹೇಗೆ? Oh yes, again very different styles to the other people I had worked with, because our cutting edge alva, our editing style agli, our camera work agli, and everything is minimal, and he was more ಒಂಥರ ನಮ್ಮ ಇಂಡಿಯನ್ ಸ್ಟೈಲ್, ಸ್ವಲ್ಪ ನಾವು ಇಂಡಿಯನ್ ಸ್ಟೈಲ್ ಆ್ಯಕ್ಟಿಂಗ್ ಅಂತಲೇ ಹೇಳಲ್ಲ, ನಮ್ಮ ಕಲ್ಚರೇ ಬೇರೆ. ನಾವು ಇವಾಗ ನಾರ್ಮಲಿ ಮಾತಾಡಬೇಕಾದ್ರೂ ಇವಾಗ ನಾನು ಮುನ್ರಾಜು ಅವ್ರು ಮಾತಾಡ್ತೀವಿ. ಸೊ ನಮ್ಮ ಕಲ್ಚರಿಂದ ನಾವು ಆರ್ ಎಕ್ಸ್ಪ್ರೆಷನ್ಸ್, ಆರ್ ಜೆಸ್ಚರ್ಸ್ ಸ್ವಲ್ಪ ಲೌಡಾಗಿರುತ್ತೆ. ದೇಸಾಯಿ ಅವ್ರದ್ದು ಇಟ್ ವಾಸ್ ಮೋರ್ ಲೈಕ್ ಹಾಲಿವುಡ್, ಎಲ್ಲ ಸ್ವಲ್ಪ ಸಬ್ಡ್ಯೂಡ್ ಆಗಿರಬೇಕು, ಸಟಲ್ ಆಗಿರಬೇಕು ಅನ್ನೋದು. ಸೊ ದಟ್ ವಾಸ್ ಹೌದು ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಕೂಗಾಡ್ತಿದ್ರೆ ಅವಾಗಲೂ ಬೇಕಾದಷ್ಟು. ಸದ್ಯ ನನ್ನ ಮೇಲೆ ಕೂಗಾಡಲಿಲ್ಲ, ಬಿಕಾಸ್ ನಾನು ಸುರೇಶನ ಹತ್ರ ಬಯಸ್ಕೊಂಡ್ರೆ ಹತ್ತು ಬಿಡ್ತಿದ್ದೆ, ಇನ್ನು ಅವ್ರ ಹತ್ರ ಬಯಸ್ಕೊಂಡಿದ್ರೆ ಫಿನಿಶ್. ಬಟ್ ಯಾ, ಲವ್ಲಿ ಎಕ್ಸ್ಪೀರಿಯನ್ಸ್. ನೋಡಿ, ನೀವು ಮಾಡಿರೋ ಈ 7 ಸಿನಿಮಾ ಬಹುತೇಕ ಸೂಪರ್ ಹಿಟ್ಸ್ ನೋಡಿ. ನಿಜವಾಗ್ಲೂ, ಬಿಕಾಸ್ ಲೈಕ್ ಮಿಥಿಲೆ ಸೀತೆಯರು, ನಾನು ಎಷ್ಟೋ ಸಿಡ್ನಿಗೆ ಹೋದ್ಮೇಲೂ ನನ್ನ ಫ್ರೆಂಡ್ಸ್ ಆಗಲಿ ಕಸಿನ್ಸ್ ಆಗಲಿ ತುಂಬ ಮೆಸೇಜ್ ಮಾಡೋರು, ಹೇ ಟಿ ವಿಲಿ ಬರ್ತಿದೆ ಅಂತ. ಸೊ ಮೈ ಕಿಡ್ಸ್ ಯೂಸ್ ಟು ಬಿ ಲೈಕ್ ವಾವ್ ಮಾಮ್ ಅಂತ, ಬಿಕಾಸ್ ಮಕ್ಕಳಿಗೆ ತಾಯಂದ್ರು ಏನು ನಮ್ಮಮ್ಮ ತಾನೇ ಅಂತಿರುತ್ತೆ. ಸೊ ನಮ್ಮಮ್ಮನ ಯಾರೋ ರೆಕಗ್ನೈಸ್ ಮಾಡ್ತಾರೆ ರಸ್ತೆಯಲ್ಲಿ ನಡ್ಕೊಂಡು ಹೋದರೆ ಅನ್ನೋದು, ಲೈಕ್ ರಿಯಲಿ ಮಾಮ್ ಅಂತ ಶಾಕು, ನಿನಗೆ ನಮಸ್ಕಾರ ಆಗ್ತಾರ ಅಂತ. So and that is also one of the things, ಆ ಸಣ್ಣ ವಯಸ್ಸಲ್ಲಿ you don't know, like I said, you don't think so deeply. ಅದಲ್ಲದೆ ಇವಾಗಿನ ಸೇಮ್ ಏಜ್ಗೂ ಅವಾಗಿನ ನಮ್ಮ ಥಿಂಕಿಂಗು ತುಂಬ ಡಿಫ್ರೆನ್ಸ್ ಇರ್ತಿತ್ತು, ಬಿಕಾಸ್ ಇವಾಗ ಎಕ್ಸ್ಪೋಜರ್ ತುಂಬ ಇದೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಸೊ ಅವಾಗ ರೀಸೆಂಟ್ಲಿ ನನ್ನನ್ನು ಯಾರೋ ಕೇಳಿದ್ರು, ನಿಮಗೆ ಅನ್ನಿಸ್ಲಿಲ್ವಾ ಇದನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ, ಬಿಟ್ಟಿರೋಕೆ ಆಗುತ್ತಾ ನನಗೆ ಅಂತ. ಸೊ ಖಂಡಿತ ನನಗೆ ಅನ್ನಿಸ್ಲಿಲ್ಲ, ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ಮೈನ್ ವಾಸ್ ಅನ್ ಅರೇಂಜ್ಡ್ ಮ್ಯಾರೇಜ್. ನ್ಯೂಸ್ ಪೇಪರ್ ಆ್ಯಡಲ್ಲಿ ನೋಡಿ ಮದುವೆ ಮಾಡಿದ್ದು ನನ್ನ. ಆ್ಯಂಡ್ ಸೊ ನಮ್ಮ ತಂದೆ ತಾಯಿ ಹೇಳಿದ್ರು, ನಮ್ಗನ್ಸುತ್ತೆ ಇದು ಓಕೆ ಅಂತ. ಸರ್ ಓಕೆ, ನಿಮ್ಗನ್ಸಿದ್ರೆ ನನಗೂ ಓಕೆ ಅಂತ. ಕ್ವೆಶ್ಚನ್ ನಿಜವಾಗ್ಲೂ ಪರಮ್, ಐ ಆಮ್ ಟೆಲಿಂಗ್ ಯು, ನಾನು ಅವರನ್ನು ನೋಡಿದ್ದು ಇವತ್ತು ಅಂದ್ಕೊಳ್ಳಿ, ಅವ್ರ ಮನೆಗೆ ಹೋಗಿದ್ವಿ. ಅನ್ಫ್ಯಾಕ್ಟ್ ಅವ್ರು ಇರಲಿಲ್ಲ, ಅವ್ರು ಬೇರೆ ಯಾರನ್ನೋ ನೋಡೋಕೆ ಹೋಗಿದ್ರು. ಆ್ಯಂಡ್ ನಾನು ಬೇರೆ ಯಾರೋ ವಾಸ್ ಮೈ ಕಸಿನ್, ಅವ್ರು ಸಿಡ್ನಿಯಿಂದ ಬಂದಿದ್ರು. ಸೊ ನಾವು ಹೋಗಿ ಕಾಯ್ಬೇಕಾಗಿ ಬಂತು, ಕಾದ್ವಿ. ಆಮೇಲೆ ಬಂದರು, ಐ ಆಮ್ ಸಾರಿ ಐ ಆಮ್ ಲೇಟ್, ಅದು ಇದು ಹೇಳಿದ್ರು. ಸೊ ನನಗೇನು ಅಂದರೆ, ನನಗಿಂತ ತುಂಬಾ ದೊಡ್ಡವ್ರು ಇರಬೇಕು, ಬಿಕಾಸ್ ನನ್ನ ಥಿಂಕಿಂಗ್ ಏನಿತ್ತು ಅಂದರೆ, ನಾನು ತುಂಬ ಮೆಚೂರ್ಡ್, ನಾನು ತುಂಬ ಇಂಟೆಲಿಜೆಂಟ್. ಸೊ ನನ್ನ ವಯಸ್ಸಿನವ್ರನ್ನೇ ನೋಡಿದ್ರೆ, ನನ್ನ ವಯಸ್ಸವ್ರ ಜೊತೆ ತುಂಬ ಓಡಾಡಿದ್ದೆ ನಾನು. ಬಾಯ್ ಫ್ರೆಂಡ್ ಅಂತಲ್ಲ, ಬಟ್ ಬಿಕಾಸ್ ಆಫ್ ಆಲ್ ಮೈ ಆ್ಯಕ್ಟಿವಿಟೀಸ್, ಥಿಯೇಟರ್ ಫಿಲ್ಮ್ಸ್ ಆ್ಯಂಡ್ ಸೋಷಿಯಲ್ ಆ್ಯಕ್ಟಿವಿಟೀಸ್ ಆ್ಯಸ್ ವೆಲ್. ಬಿಕಾಸ್ ನಾನು ಲೆಪ್ರೆಸಿ ಕ್ಯಾಂಪ್ಗೆಲ್ಲ ಹೋಗಿ ಹೆಲ್ಪ್ ಎಲ್ಲ ಮಾಡಿದ್ದೀನಿ, ಮನೇಲಿ ಬಯಸ್ಕೊಂಡು, ನಿಂಗೇನಾದರೂ ಬಂದುಬಿಟ್ರೆ ಏನು ಮಾಡೋದು ಅಂತ. ಐ ಸೆಡ್ ನೋ, ನಮ್ಮ ಸೋಷಿಯಲ್ ಡ್ಯೂಟಿ ಇದೆ, ನಮ್ಗೊಂದು ಮಾಡಬೇಕು ಅಂತ. ಆ ಥರ ಒಂದು ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಗೆ, ಅದೆಲ್ಲ ಒಂದು ಇತ್ತು ನನಗೆ. ಸೊ ನನಗೆ ದೊಡ್ಡವ್ರು ಇರಬೇಕು ಅಂತ. ಅವರು ನೋಡೋಕೆ ಓಕೆ ಇದ್ರು, ದೊಡ್ಡವರು, ಕರೆಕ್ಟ್ ಓಕೆ ಅಂತ.
ಮನೇಲಿ ಎಲ್ಲರೂ ನಮಗೆ ಓಕೆ ಅಂದರು, ಸರಿ ನನಗೂ ಓಕೆ ಅಂತ. ನೆಕ್ಸ್ಟ್ ಡೇ ಎಂಗೇಜ್ಮೆಂಟ್. ಹಾಂ, ಕರೆಕ್ಟ್. ಬಟ್ ನಿಮ್ಮ ಯಜಮಾನ್ರು ಬೇರೆ ಯಾರು ನೋಡ್ಕೋ ಓಕೆ ಆಗಲಿಲ್ವಾ? ಅದು ಓಕೆ ಆಗಲಿಲ್ಲ ಅವ್ರಿಗೂ. ಛೇ ಪಾಪ. ಯಾರು ಪಾಪ? Anyway, that's only a joke, guys. Yeah, joke. Yes, and yeah, so next day engagement, next day ಅವ್ರು ಸಿಡ್ನಿಗೆ ವಾಪಸ್ ಹೊರಟೋದ್ರು. ಆ್ಯಂಡ್ ಅದಾದಮೇಲೆ ಒಂದು 5 ಮಂತ್ಸಲ್ಲಿ ಬಂದರು. ಮದುವೆ ಆಗಿದ್ದು 2 ಡೇಸ್ಗೆ ನಾನು ಸಿಡ್ನಿಗೆ ಹೊರಟೋದೆ. ಸೊ ಇಟ್ ವಾಸ್ ಆಲ್, ಆ್ಯಂಡ್ ನನಗೇನು ಹೆದರಿಕೆ ಇರಲಿಲ್ಲ, ನಾನು ಬಿಟ್ಟು ಹೋಗ್ತಿದ್ದೀನಿ ಏನು ಅಲ್ಲಿ ಹೋದ ಮೇಲೆ ಇಟ್ ಹಿಟ್ಸ್ ಯು. ಬಿಕಾಸ್ ತುಂಬ ಪ್ರೀತಿ, ಎಲ್ಲರೂ ಮಕ್ಕಳನ್ನ ಪ್ರೀತಿಯಿಂದನೇ ಬೆಳೆಸ್ತಾರೆ. ಅದು ನಂದೇನು ಯುನೀಕ್ ಸ್ಟೋರಿ ಅಂತ ಹೇಳ್ತಿಲ್ಲ ನಾನು. ಬಟ್ ಎಕ್ಸ್ಪೋಷರ್ ಏನೇ ಇದ್ರೂ ನಮಗೇನು ಹೇಗೆ ಅನಿಸುತ್ತೆ ಅಂದರೆ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ. ಬಿಕಾಸ್ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಇದ್ದದ್ದು ಅಷ್ಟೇ. ನನ್ನ ಫ್ಯಾಮ್ಲಿ, ನನ್ನ ಫ್ರೆಂಡ್ಸ್, ನನ್ನ ಫ್ಯಾನ್ಸ್ ಹೇಗೆ ಪ್ರೀತಿಸ್ತಾರೆ, ಎಲ್ಲರೂ ನನ್ನನ್ನು ಹಾಗೆ ಪ್ರೀತಿಸ್ತಾರೆ ಅಂತ. ಸೊ ವೆನ್ ಯು ಗೋ ಆ್ಯಂಡ್ ರಿಯಲೈಸ್ ದ್ಯಾಟ್ ಇಟ್ಸ್ ನಾಟ್ ಸೋ ಟ್ರೂ, ಆ ಥರ ಎಲ್ಲರ ಜೀವನದಲ್ಲೂ ನಡೀದೇ ಇರಬಹುದು ಅನ್ನೋದು ಆವಾಗ ಹಿಟ್ಟಾಗುತ್ತೆ. ದಟ್ ಈಸ್ ವೆನ್, ಓಹ್ ಮೈ ಗಾಡ್, ಐ ಆಮ್ ಗೆಟಿಂಗ್ ಇಮೋಷ್ನಲ್. ನಾನೀಗ ಒಂದು ಪರ್ಸ್ನಲ್ ಡೆವಲಪ್ಮೆಂಟ್ ಕೋರ್ಸ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ನನ್ನ. ಸೊ ಎಲ್ಲರ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಇರುತ್ತೆ, ವೆನ್ ಯು ರಿಯಲೈಸ್ ಮೈ ಗಾಡ್ ಐ ಆಮ್ ಸಾರಿ. ಎಲ್ಲರ ಲೈಫ್ನಲ್ಲಿ ಒಂದು ಇನ್ಸಿಡೆಂಟ್ ಇರುತ್ತೆ, ವೆನ್ ಯು ರಿಯಲೈಸ್ ಯು ನಾಟ್ ಅ ಚೈಲ್ಡ್ ಎನಿಮೋರ್. ದಿಸ್ ಇಸ್ ವೆನ್ ಯು ರಿಯಲೈಸ್ ಐ ಆಮ್ ಅನ್ ಅಡಲ್ಟ್ ನಾವು. ಇವಾಗ ಏನೇ ಬಂದರೂ ನಾನು ಒಬ್ಬಳೇ ಎದುರಿಸ್ಬೇಕು ಅದನ್ನು. ಬಿಕಾಸ್ ಮಕ್ಕಳಿರ್ಬೇಕಾದ್ರೆ ತಂದೆ ತಾಯಿ ನೋಡ್ಕೋತಾರೆ, ಅಜ್ಜಿ ತಾತ ಪಾಟಿ ಯಾರೋ ಒಬ್ರು ಇರ್ತಾರೆ ನೋಡ್ಕೊಳ್ಳೋಕ್ಕೆ, ದೊಡ್ಡಪ್ಪ ಯಾರೇ ಇರಬಹುದು. ವೆನ್ ಯು ಹಿಟ್ ಅಡಲ್ಟ್ಹುಡ್ ಯು ರಿಯಲೈಸ್ that was my realization that ಇದು ನನಗೆ ಇಟ್ಸ್ ನಾಟ್ ವರ್ಕಿಂಗ್ ಬಟ್ there is no choice ಅನ್ನೋದು. ದಟ್ ವಾಸ್ ಮೈ ಗ್ರೋಯಿಂಗ್ ಅಪ್. ನನಗೆ ರಿಯಲೈಸೇಷನ್, ಇವಾಗ ನಾನು ಅಡಲ್ಟ್, ಇವಾಗ ಏನೇ ತೊಂದರೆ ಇದ್ರೂ ದಟ್ಸ್ ಇಟ್, ನಾನೇ ಫೇಸ್ ಮಾಡಬೇಕು ಅಂತ. ನಮ್ಮ ತಂದೆ ತಾಯಿ ಹೆಲ್ಪ್ ಮಾಡಿಬಿಡ್ತಾರೆ, ನಮ್ಮ ಅಣ್ಣ ಅತ್ತಿಗೆ ಹೆಲ್ಪ್ ಮಾಡಿಬಿಡ್ತಾರೆ, ಬೇರೆಯವ್ರು ಬರ್ತಾರೆ, ಯಾರೂ ಬರಲ್ಲ. ಕೊನೆಯಲ್ಲಿ ನಾವೇ ನಮ್ಮನ್ನು ನೋಡ್ಕೋಬೇಕು ಅನ್ನೋ ರಿಯಲೈಸೇಷನ್ ಅವಾಗ ಬಂತು ನನಗೆ. ಯಾವ ವರ್ಷ ಮದುವೆ ಆಗಿದ್ದು? 91. So yeah, interesting things happen in life and this is one of them. ಸೊ 35 ವರ್ಷ ಆಯ್ತು ನೀವು ಮದುವೆ? ಹೌದು. ವಾವ್. ಅಲ್ಲ ಸೀರಿಯಸ್ಲಿ ನೋಡಿ, ಈಗ ಕೆಲವು ನಟಿಯರು, ಕಲಾವಿದೆಯರು ಇಲ್ಲಿಯ ಆ ಒಂದು ಸ್ಟಾರ್ಡಮ್ಮು, ಆ ಫ್ಯಾಂಡಮ್ಮು ಅಥವಾ ಈ ಕಲೆಯ ಸೆಳೆತ ಇದನ್ನ ಬಿಟ್ಕೊಡಕ್ಕಾಗದೆ ಮದುವೆ ಆಗಿ ವಿದೇಶಕ್ಕೂ ವಾಪಸ್ ಬಂದ್ಬಿಟ್ಟಿದೆ ಎಷ್ಟೋ ದಿನ, ಬೇರೆ ಬೇರೆ ಕಾರಣಕ್ಕೆ. ಹೌದು, ಬೇರೆ ಬೇರೆ ಪರ್ಸನಲ್ ಕಾರಣನೂ ಇರಬಹುದು ಅಂಡ್ ಬಂದ್ಬಿಡ್ತಾರೆ. ಬಟ್ ಯು ಚೋಸ್ ಫ್ಯಾಮಿಲಿ. ಐ ಚೋಸ್ ಫ್ಯಾಮಿಲಿ ಬಿಕಾಸ್ ಮಕ್ಕಳಾಗ್ಬಿಟ್ಟಿದ್ವು. ಸೊ ಐ ಚೋಸ್ ಫ್ಯಾಮಿಲಿ. ಐ ಡಿಡ್. I have no regrets. No regrets about it because I have 2 amazing children. ಮದುವೆ ಅನ್ನೋದು I mean, what can you do? That's life. ಎಲ್ರಿಗೂ ಒಳ್ಳೆ ಮದುವೆ ಸಿಕ್ಬಿಡುತ್ತೆ ಅಂತ ಗ್ಯಾರಂಟಿ ಏನೂ ಇಲ್ಲ. ಅದು ನಿಮ್ಮ ಲವ್ ಮ್ಯಾರೇಜ್ ಆಗಿರ್ಬೋದು, ಅರೇಂಜ್ ಮ್ಯಾರೇಜ್ ಆಗಿರ್ಬೋದು. ಸೊ ಇದರಿಂದಾನೇ ಹೀಗಾಯಿತು ಅಂತೆಲ್ಲ ಹೇಳಬಾರ್ದು. ಸೊ ಇಟ್ಸ್ ಓಕೆ. ಜಸ್ಟ್ ದ್ಯಾಟ್ ಸಮ್ ಥಿಂಗ್ಸ್ ವರ್ಕ್ ಔಟ್, ಸಮ್ ಥಿಂಗ್ಸ್ ಡೋಂಟ್ ವರ್ಕ್ ಔಟ್. ನನಗೆ ಇಟ್ಸ್ ಇಸ್ ನಾಟ್ ವರ್ಕಿಂಗ್ ಔಟ್ ಅನ್ನೋದು ಬೇಗನೆ ಗೊತ್ತಾಯ್ತು. ಆ್ಯಕ್ಚುಲಿ 1 ವಾರದಲ್ಲೇ ಗೊತ್ತಾಯಿತು. ಸಿಡ್ನಿಗೆ ಹೋಗೋದು? ಹೌದು. ಅವಾಗೆಲ್ಲ ಕಾಲಿಂಗ್ ಕಾರ್ಡ್ ಇರ್ತಿತ್ತು. ಸೊ ಫೋನ್ ಕಾರ್ಡ್ ಅಂತ ನೀವು ಹೋಗಿ ಕೊಂಡ್ಕೋಬೇಕು, $10 $20ಗೆ ಫೋನ್ ಕಾರ್ಡ್. ಅವ್ರು ನನಗೆ ದುಡ್ಡು ಕೊಡ್ತಿರ್ಲಿಲ್ಲ. ಸೊ ನಾನು ದುಡ್ಡು ಕದ್ದು ಹೋಗಿ ತೊಗೊಂಡು ಆ ಕಾರ್ಡ್ನ ಒಂದು 20 ಡಿಜಿಟ್ಸು ನೀವು ಒಂದು ತಪ್ಪು ಹಾಕಿದ್ರೆ ಯು ವಿಲ್ ನಾಟ್ ಗೆಟ್ ಕನೆಕ್ಟೆಡ್. ಸೊ ಇಟ್ ವಿಲ್ ಸೇ ರಾಂಗ್ ನಂಬರ್. ಸೊ ದೆನ್ ಬ್ಲಡಿ ಸ್ಟಾರ್ಟ್ ದ ಪಿನ್ ನಂಬರ್ ಇರುತ್ತಲ್ಲ, ಇವಾಗ ಪಿನ್ ನಂಬರ್ ಎಲ್ಲ ಹೇಳಿದ್ರೆ 3-4 ಡಿಜಿಟ್ಸ್ ಇರುತ್ತೆ. ಆವಾಗ ದ ಬ್ಲಡಿ ಥಿಂಗ್ ಹ್ಯಾಡ್ 20 ಡಿಜಿಟ್ಸ್. ಲಾಂಗ್ ನಂಬರ್. ವಿಚಿತ್ರವಾಗಿ ಅದನ್ನೆಲ್ಲ ಪ್ರೆಸ್ ಮಾಡಿಕೊಂಡು ಆಮೇಲೆ ಕಾಲ್ ಮಾಡಬೇಕು. ಸೊ ಐ ಕಾಲ್ಡ್ ಮೈ ಅಪ್ಪ ಆ್ಯಂಡ್ ಸೆಡ್ ದ್ಯಾಟ್ ದಿಸ್ ನಾಟ್ ವರ್ಕಿಂಗ್ ಔಟ್ ಅಂತ. So he said, and he was my biggest supporter till then.
ನನ್ನ ಚೈಲ್ಡ್ಹುಡ್ಡಿಂದ ನಾನು ಏನೇ ಮಾಡಿದ್ರು ನಾನು ಬಿಗ್ಗೆಸ್ಟ್ ನನ್ನ ಮಗಳು ಚಾಂಪಿಯನ್ ಅಂತ ಫುಲ್ ಸಪೋರ್ಟ್ ಮಾಡೋದು ಅಮ್ಮ ಮಾಡೋರು, ಅಮ್ಮನಿಗಿಂತ ಅಪ್ಪ. ಏನೇ ಮಾಡಿದ್ರು ನನ್ನ ಮಗಳು ಬೆಸ್ಟ್, ನನ್ನ ಮಗಳು ಚಾಂಪಿಯನ್, ಮಾಡು ನೀನು, ನಾನು ಸ್ವಿಮ್ಮಿಂಗ್ ಮಾಡ್ತೀಯಾ, ನಾನು ಸ್ವಿಮ್ಮಿಂಗ್, ಐ ಕ್ಯಾನ್ ಸ್ವಿಮ್ ವೆರಿ ವೆಲ್ ಎಲ್ಲ ಕಲಿಸಿ. he taught me to smoke because he trusted me and because that is the bonding, that is the relationship we had. In fact, ಒಂದಿನ ಮಳೆಯಲ್ಲಿ ನಡ್ಕೊಂಡು ಹೋಗ್ತಿದ್ವಿ, he was teaching me, ನೇಬರ್ಸ್ ಎಲ್ಲ ಏನಿದು ಅಪ್ಪ ಮಗಳು ಹೀಗೆ ಅಂತ, ಬಟ್ ದೇ ಆಲ್ ನ್ಯೂ as that this is amateur theatre. ಅವ್ರು ಹೇಳ್ಕೊಡ್ತಿದ್ದಾರೆ ಅಷ್ಟೇ ನಮ್ಮ ಅಪ್ಪಂದು. he didn't care ಯಾರಾದ್ರು ಏನಾದ್ರು ಅಂತ ಅಪ್ಪ ನನಗೆ. ಓಕೆ, ಇಟ್ ವಾಸಂಟ್ ಜಸ್ಟ್ ಅ ನಾರ್ಮಲ್ ಹೆದರ್ಕೊಂಡು ಬೆಳೆದಿರೋ ಅಪ್ಪ, ಆ ಥರ ಏನೂ ಇಲ್ಲ. ಐ ಕುಡ್ ಟಾಕ್ ಟು ಹಿಮ್ ಅಬೌಟ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ವಂಡರ್ಫುಲ್ ಪೇರೆಂಟ್ಸ್ ಐ ಹ್ಯಾಡ್. ನೀವು ಯೋಚನೆ ಮಾಡಿ ನೋಡಿ ರವಿ, ನೀವು ನಿಮ್ಮ ಲೈಫಲ್ಲೂ ಯಾವುದೋ ಒಂದು, ಇವಾಗ ಇಫ್ ಯು ಗೋ ಬ್ಯಾಕ್, ಯಾವುದೋ ಒಂದು ಇನ್ಸಿಡೆಂಟ್ ಇರುತ್ತೆ ಅದರಿಂದ ನಿಮಗೆ ಗೊತ್ತಾಗುತ್ತೆ ದಟ್ ನಾನು ಹೌದು ಅದು 18ರಿಂದ 24 ತನಕ ಯಾವುದೇ ಒಂದು ವರ್ಷದಲ್ಲಿ ಆಗಿರಬಹುದು, ನಿಮಗೊಂದು ರಿಯಲೈಸೇಷನ್ ಬಂದಿರುತ್ತೆ. ಈ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ ನಿಮ್ಮ ಲೈಫಲ್ಲಿ, ವೆನ್ ಯು ರಿಯಲೈಸ್ ಇವಾಗ ನಾನು ಅಡಲ್ಟ್, ಇವಾಗ ಏನಿದ್ರು ನಾನೇ ನೋಡ್ಕೋಬೇಕು ಅಂತ. ಅದು ನನ್ನ ಲೈಫಲ್ಲಿ ಅಂತಲ್ಲ, ಎಲ್ಲರ ಲೈಫಲ್ಲೂ ಇರುತ್ತೆ. ಆ್ಯಂಡ್ ದಟ್ ಡಿಫೈನ್ಸ್ ಯು, ದಟ್ ಮೇಕ್ಸ್ ಯುವರ್ ಐಡೆಂಟಿಟಿ. ಆವಾಗಿಂದ ಐಡೆಂಟಿಟಿನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಂತಲ್ಲ, ಲೇಟರ್ ಇನ್ ಲೈಫ್ ಇವಾಗ ನಾನು ಐ ಆಮ್ ವರ್ಕಿಂಗ್ ಆನ್ ಇಟ್, ವರ್ಕ್ ಇನ್ ಪ್ರೋಗ್ರೆಸ್ ನಾನು. ಸೊ ಯಾ, ದಟ್ ಈಸ್ ವಾಟ್ ಇಟ್ ಇಸ್. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ.